ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಗೌರಿ ಕಲ್ಯಾಣ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಮೊದಲನೇ ಸೀನಲ್ಲಿ ವೀರಯ್ಯ ಅವರು ಗೌರಿ ಹತ್ರ ಬಂದು, ಮಗಳೇ, ಈ ಪಾಪದ ತಾಪ ನಿನ್ನ ಸಂಸಾರದ ಮೇಲೆ ಬೀಳದೆ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದಮ್ಮ, ನಾವಿನ್ನು ಬರ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ ಅನಿಕೇತ್ ಕೋಪ ಮಾಡ್ಕೊಂಡು ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇರ್ತಾನೆ. ಆಗ ಚಂಚಲ ಬಂದು ಅನಿಕೇತ್ ಅಂದಾಗ, ಅನಿಕೇತ್, ನಾವು ಅಂದ್ಕೊಂಡಿದ್ದೇನು ಮಾಮ್, ಒಳಗಡೆ ಆಗಿದ್ದೇನು, ಆ ಮೋನಿಕಾ ಮನೆ ಮರ್ಯಾದೆ ಹರಾಜಾಕಿದ್ಲು ಅಂತ ಕತ್ತಿಡ್ದು ಹೊರಗಡೆ ಹಾಕ್ತಾರೆ ಅಂತ ಕಾಯ್ತಾ ಇದ್ವಿ. ಆದ್ರೆ ಆ ಕಾಂತಲಕ್ಷ್ಮಿ ಎಲ್ಲಿಂದನೋ ಬಂದು ಮೊಡಲ್ ತುಂಬಾ ಅಂತ ಡ್ರಾಮಾ ಮಾಡಿ ಇಡೀ ಗೇಮ್ನೇ ಚೇಂಜ್ ಮಾಡ್ಬಿಟ್ಲಲ್ಲ ಮಾಮ್ ಅಂದಾಗ ಚಂಚಲ, ಸ್ಟಾಪ್ ಇಟ್ ಅನಿಕೇತ್, ನೀನು ಮತ್ತೆ ಆ ಮೋನಿಕಾ ಇಬ್ರು ಜೊತೆನಲ್ಲೇ ಇರ್ತೀರ ತಾನೆ? ಒಂದೇ ಒಂದು ಸುಳಿವು ಸಿಕ್ಲಿಲ್ವಾ ಆ ಕಾಂತಲಕ್ಷ್ಮಿ ಬರ್ತಾ ಇದ್ದಾಳೆ ಅಂತ? ಆ ಕಾಂತಲಕ್ಷ್ಮಿ ಬರ್ತಾ ಇದ್ದಾಳೆ ಅಂತ ಒಂದೇ ಒಂದು ಸುಳಿವು ಸಿಕ್ಕಿದ್ರು ಅವಳು ನಮ್ಮ ಮನೆ ದಾಟಬಾರ್ದಿತ್ತು. ಹಾಗೆ ಏನಾದ್ರೂ ಪ್ಲಾನ್ ಮಾಡಿ ತಡಿತಾ ಇದ್ದೆ ಅಂದಾಗ ಅನಿಕೇತ್, ನನಗೇನು ಗೊತ್ತಿತ್ತು ಮಾಮ್ ಅವಳು ಹಾಗೆ ಮಾಡ್ತಾಳೆ ಅಂತ. ಪ್ಲಾನ್ ಎಲ್ಲ ಹಾಳಾಗೋಯ್ತು. ನನಗೇನು ಗೊತ್ತಾ ಉರಿತಾ ಇರೋದು, ಅವಳು ಆ್ಯಡಿಗೆ ಖರ್ಚು ಮಾಡಿದ 3 ಲಕ್ಷ ರೂಪಾಯಿ ನೀರಲ್ಲಿ ಹೋಮ ಆಯ್ತಲ್ಲ ಅಂತ. ಆಗ ಚಂಚಲ, ಆ ಮಗು ಅವಳು ಹೊಟ್ಟೆನಲ್ಲಿ ಇರೋ ತನಕ ಮಾತ್ರ ನಮಗೆ ಆಪ್ಷನ್ಸ್ ಇರುತ್ತೆ. ಆ ಮಗು ಒಂದ್ಸಲ ಡೆಲಿವರ್ ಆಯಿತು ಅಂದ ತಕ್ಷಣ ನಮ್ಮ ಗೇಮ್ ವಿಲ್ ಬಿ ಓವರ್. ಸೊ ಹಾಗಾಗಿ ಮಗು ಹುಟ್ಟಕ್ಕೆ ಮುಂಚೆ ಏನಾದರೂ ಮಾಡಿ ಅವಳನ್ನ ಮನೆಯಿಂದ ಹೊರಗಡೆ ಹಾಕಬೇಕು. ಇವಾಗ ನಿನ್ನ ಕೋಪನ ಪಕ್ಕಕ್ಕಿಟ್ಟು ತಲೆನ ಉಪಯೋಗಿಸು. ಡೋಂಟ್ ವೇಸ್ಟ್ ದ ಟೈಮ್. ನೆಕ್ಸ್ಟು ಅವಳನ್ನ ಯಾವ ಬಲೆನಲ್ಲಿ ಕೆಡವಬೇಕು ಅಂತ ಥಿಂಕ್ ಮಾಡು ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೀನ್ನಲ್ಲಿ ಆತ ಯೋಚನೆ ಮಾಡಿಕೊಂಡು ಜೋಕಾಲಿ ಮೇಲೆ ಕೂತ್ಕೊಂಡಿರ್ತಾರೆ. ಅಲ್ಲಿಗೆ ಅಜ್ಜಿ ಬಂದ್ಬಿಟ್ಟು, ರೀ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನೋಪ್ಪ, ಈಗಿನ ಕಾಲದ ಹೆಣ್ಮಕ್ಳಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದೇ ಅರ್ಥ ಆಗಲ್ಲ. ಈ ಮಕ್ಕಳಿಗೆ ಏನು ಹೇಳ್ಬೇಕು ಅನ್ನೋದೇ ಗೊತ್ತಾಗಲ್ಲ ಅಂತ ಹೇಳಿದಾಗ ತಾತ, ಮೋನಿಕಾದು ಇನ್ನ ಚಿಕ್ಕ ವಯಸ್ಸು ಶಾರದಾ, ಸರಿ ಹೋಗ್ಬೋದು, ನೋಡೋಣ. ಚಿಕ್ಕ ವಯಸ್ಸಿನ ಮಕ್ಕಳು ಮನಸ್ಸು ಒಂಥರ ಹಸಿ ಮಣ್ಣು ಇದ್ದಂಗೆ, ಯಾವ ರೂಪ ಬೇಕಾದರೂ ಕೊಡಬಹುದು. ಸರಿಯಾದ ರೂಪ ಕೊಟ್ಟರೆ ಖಂಡಿತ ಸರಿ ಹೋಗುತ್ತೆ ಅಂತ ಹೇಳಿದಾಗ ಅಜ್ಜಿ, ಆದರೆ ಅವಳು ನಮ್ಮ ಮಾತು ಕೇಳೋವಂಥ ಸ್ಥಿತಿನಲ್ಲೇ ಇಲ್ವಲ್ಲ, ಎಲ್ಲಿ ತನ್ನ ಜೀವನ ಹಾಳು ಮಾಡ್ಕೊತಾಳೋ ಏನೋ ಅಂದಾಗ ಶಾರದಾ, ತಾಳಿದವನು ಬಾಳಿಯಾನು ಅಂತ ಕೇಳಿದ್ಯಾ? ಕೆಲವೊಂದು ವಿಷಯಗಳು ಸರಿ ಹೋಗಬೇಕು ಅಂತಂದರೆ ಸ್ವಲ್ಪ ಟೈಮಿನ ಅವಶ್ಯಕತೆ ಇರುತ್ತೆ ಅಂದಾಗ ಅಜ್ಜಿ, ಸರಿ ಆಯಿತು, ನೀವು ಹೇಳಿದ ಥರನೇ ಕಾಯೋಣ. ಆದರೆ ಅವಳ ದುಡುಕಿಂದ ಏನಾದರೂ ತೊಂದರೆ ಆದರೆ ಅಂದಾಗ ತಾತ, ತೊಂದರೆ ಆಗ್ದಲೇ ಇರೋ ರೀತಿ ನೋಡ್ಕೊಳ್ಳೋಣ, ಅದೊಂದೇ ಇರೋದು ನಮ್ಮ ಮುಂದೆ ದಾರಿ. ಅಜ್ಜಿ ತಾತ ಮಾತಾಡೋದನ್ನ ವಿವೇಕು ಮತ್ತೆ ಗೌರಿ ಕೇಳಿಸ್ಕೊತಾ ಇರ್ತಾರೆ. ಆಗ ಗೌರಿ, ನಮ್ಮ ಅಕ್ಕ ಮಾಡಿದ ತಪ್ಪಿಗೆ ಮನೆಯವರೆಲ್ಲ ಫೀಲ್ ಆಗ್ತಾ ಇದ್ದಾರೆ, ಸಾರಿ ರೀ ಅಂತ ಹೇಳಿದಾಗ ವಿವೇಕ್, ಸಾರಿಯಿಂದ ಏನೂ ಸರಿ ಹೋಗೋದಿಲ್ಲ, ನಿಮ್ಮ ಅಕ್ಕ ಸರಿ ಹೋದ್ರೆ ಮಾತ್ರ ಎಲ್ಲ ಸರಿ ಹೋಗೋದು ಅಂದಾಗ ಗೌರಿ, ಆಗ್ತಾಳೆ, ತಾತ ಹೇಳ್ದಂಗೆ ಸ್ವಲ್ಪ ಟೈಮ್ ಕೊಡ್ಬೇಕಷ್ಟೆ ಅಂತ ಹೇಳಿದಾಗ ವಿವೇಕ್, ಅಷ್ಟರೊಳಗಡೆ ಮಿಕ್ಕಿರೋರು ಎಲ್ಲ ಟೈಮ್ನು ಕೆಲ್ಸಿರ್ತಾಳೆ ಅವಳು. ಅವಳ ಮುಖನ ಅಬ್ಸರ್ವ್ ಮಾಡ್ದೆ ತಾನೆ ನಾವೆಲ್ಲರೂ ಟೆನ್ಷನಲ್ಲಿದ್ದರೆ ಏನೂ ಆಗೇ ಇಲ್ಲ ಅನ್ನೋ ಥರ ಇದ್ಲು. ಇನ್ನು ಅವಳಿಗೆ ಟೈಮ್ ಕೊಟ್ಟರೆ ಬದಲಾಗ್ತಾಳೆ ಅಂತ ಅನ್ಸುತ್ತಾ? ಅಂತ ಹೇಳ್ಬಿಟ್ಟು ವ್ಯಂಗ್ಯ ನಗು ನಕ್ಕೊಂಡು ಹೊರಟೋಗ್ತಾನೆ. ಮೋನಿಕಾ ಫೋನ್ ನೋಡಿಕೊಂಡು ಕಜ್ಜಾಯ ಜಹಂಗೀರ್ ಎಲ್ಲ ತಿಂತ ಕೂತಿರ್ತಾಳೆ. ಅಲ್ಲಿಗೆ ಗೌರಿ ಬಂದ್ಬಿಟ್ಟು, ನಿಧಾನಕ್ಕೆ ತಿನ್ನಕ್ಕ, ಇಲ್ಲಾಂದರೆ ಗಂಟ್ಲಲ್ಲಿ ಸಿಗಾಕೊಂಡ್ರೆ ಕಷ್ಟ ಅಂತ ಹೇಳಿದಾಗ ಮೋನಿಕಾ, ನನಗೆ ಹೇಗೆ ತಿನ್ನಬೇಕು ಅಂತ ಚೆನ್ನಾಗಿ ಗೊತ್ತು, ನೀನೇನು ಹೇಳ್ಕೊಡ್ಬೇಕಾಗಿಲ್ಲ ಅಂತ ಹೇಳಿದಾಗ ಗೌರಿ, ಹೆಂಗೆ ತಿನ್ನಬೇಕು ಅನ್ನೋದು ನಿನಗೆ ಗೊತ್ತಿರ್ಬೋದು, ಬದುಕನ್ನ ಹೇಗೆ ಬದುಕಬೇಕು ಅಂತ ನಿನಗೆ ಗೊತ್ತಾಗಿಲ್ಲ ಅಂತ ಹೇಳಿದಾಗ ಮೋನಿಕಾ, ಓ ಟ್ಯೂಷನ್ನಾ? ಫಿಲಾಸಫಿ ಟ್ಯೂಷನ್ನು. ನನ್ನ ಲೈಫ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮೊದಲು ನಿನ್ನ ಬದುಕನ್ನ ಹೇಗೆ ಬದುಕಬೇಕು ಅನ್ನೋದನ್ನ ಕಲಿ ಅಂತ ಹೇಳಿದಾಗ ಗೌರಿ, ನನ್ನ ಬದುಕಿಗೆ ಯಾವುದೇ ತೊಂದರೆ ಇಲ್ಲ ಅಕ್ಕ, ನಾನು ನಂಬಿರೋಂಥ ಮೌಲ್ಯಗಳು ನನ್ನನ್ನು ಕಾಪಾಡ್ತಿವೆ, ಆದರೆ ನೀನು ಮಾಡ್ತಿರೋ ಹುಚ್ಚಾಟದಿಂದ ತೊಂದರೆ ಬಂದಿರೋದು ನಿನ್ನ ಬದುಕಿಗೆ ಅಂತ ಹೇಳಿದಾಗ ಮೋನಿಕಾ, ಏಯ್, ನನಗೇನೆ ಆಗಿದೆ, ಐ ಆಮ್ ಪರ್ಫೆಕ್ಟ್ಲಿ ಫೈನ್. ಆಗ ಗೌರಿ, ಹೌದಾ, ಮದುವೆಗೂ ಮುಂಚೆ ಹೊಟ್ಟೆನಲ್ಲಿ ಮಗುದೆ ಅಂತ ಹೇಳ್ಬಿಟ್ಟು ಹೆತ್ತವರ ಮರ್ಯಾದೆ ಕಳೆದೆ, ಈಗ ಮೆಟ್ಟಿದ ಮನೆ ಮರ್ಯಾದೆ ಕಳೀತಾ ಇದೆಯಾ, ಇದೇನಾ ಪರ್ಫೆಕ್ಟ್ಲಿ ಫೈನ್ ಅಂತ ಹೇಳೋದು ಅಂತ ಹೇಳಿದಾಗ ಮೋನಿಕಾ, ಎಕ್ಸ್ಕ್ಯೂಸ್ ಮೀ, ಇದು ನನ್ನ ಲೈಫು, ನನ್ನ ಕೆರಿಯರು, ಇದರಲ್ಲೇನೆ ತಪ್ಪಿದೆ ಅಂದಾಗ ಗೌರಿ, ನೀನು ಮಾಡ್ತಾ ಇರೋ ಈ ಮಾಡಲಿಂಗ್ ಕೆಲಸದಿಂದ ನಿನ್ನ ಸಂಸಾರ ಹಾಳಾಗ್ತಿದೆ ಅನ್ನೋ ಜ್ಞಾನ ಇಲ್ವಾ ನಿನಗೆ? ನೀನು ಎಂಥ ದೊಡ್ಡ ತಪ್ಪು ಮಾಡಿದ್ರು ಕೂಡ ನಿನ್ನ ಜೀವನಕ್ಕೆ ಆಶ್ರಯ ಆಗಿ ಇಂಥ ಒಂದು ದೊಡ್ಡ ಮನೆ, ಗಂಡ, ಕುಟುಂಬ ಸಿಕ್ಕಿದೆ. ಆ ಅದೃಷ್ಟ ಎಲ್ರಿಗೂ ಸಿಗಲ್ಲ, ಅದನ್ನ ನಿನ್ನ ಕೈಯಾರೆ ಹಾಳು ಮಾಡ್ಕೋಬೇಡ, ಇನ್ಮೇಲಾದ್ರೂ ಹುಷಾರಾಗಿರು ಅಂದಾಗ ಮೋನಿಕಾ, ಓ ಸ್ಟಾಪ್ ಗೌರಿ, ನೀನು ನನ್ನ ಮೇಲಿರೋ ಹೊಟ್ಟೆ ಕಿಚ್ಚಿಗೆ ಎಷ್ಟೇ ಒಳ್ಳೆಯವಳು ಅಂತ ಡ್ರಾಮಾ ಮಾಡಿದ್ರು ನನಗೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ ನೀನು ಏನು ಅಂತ ಹೇಳಿದಾಗ ಗೌರಿ, ಅಕ್ಕ, ನನಗೆ ಯಾಕೆ ನಿನ್ನ ಮೇಲೆ ಹೊಟ್ಟೆ ಕಿಚ್ಚಿರುತ್ತೆ ಅಂದಾಗ ಮೋನಿಕಾ, ನಾನು ನಿನಗಿಂತ ಸುಂದರವಾಗಿರೋದಕ್ಕೆ, ಹಾಗೆ ಬುದ್ಧಿವಂತೆ ಆಗಿರೋದಕ್ಕೆ, ನಾನು ಏನು ಅಂದ್ಕೊಂತೀನೋ ಅದನ್ನ ಸಾಧಿಸ್ತಾ ಇರೋದಕ್ಕೆ ನಿನಗೆ ಹೊಟ್ಟೆ ಉರಿ ಅಂದಾಗ ಗೌರಿ, ನೀನು ಈ ಸೌಂದರ್ಯ ಹಾಗೆ ಬುದ್ಧಿವಂತಿಕೆ ನಿನ್ನನ್ನು ಎಲ್ಲಿ ತಂದು ನಿಲ್ಸಿದೆ ಅಂತ ಗೊತ್ತಾ? ಈ ಮನೆಯವ್ರ ಮುಂದೆ ಅಪರಾಧಿ ಸ್ಥಾನದಲ್ಲಿ ಅಂತ ಹೇಳ್ಬೇಕಾದ್ರೇನೆ ಮೋನಿಕಾ ತಡೆದು ಎಲ್ಲಿ ತಂದು ನಿಲ್ಲಿಸ್ಬೇಕೋ ಅಲ್ಲಿ ತಂದು ನಿಲ್ಸಿದೆ ನೋಡು, ಪ್ರಪಂಚ ನಿನ್ನನ್ನು ವಿವೇಕ್ ಹೆಂಡ್ತಿ ಅಂತ ಗುರುತಿಸ್ತಿದೆ.
ಆದರೆ ನನ್ನನ್ನು ನನ್ನ ಟ್ಯಾಲೆಂಟ್ ನೋಡಿ ಮೋನಿಕಾ ಅಂತ ಗುರುತಿಸ್ತಿದೆ. ಅಂದಾಗ ಗೌರಿ, ಏ ದಡ್ಡಿ, ನಿನ್ನನ್ನು ಪ್ರಪಂಚ ಗುರುತಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿನ್ನ ಗಂಡ ಮತ್ತು ನಿನ್ನ ಅತ್ತೆ ನಿನ್ನನ್ನು ಈ ಮನೆಯಲ್ಲಿ ಉಳಿಸ್ಕೊಂಡ್ರೆ ಸಾಕು, ಇದನ್ನ ಅರ್ಥ ಮಾಡ್ಕೊಂಡ್ರೆ ನಿನಗೆ ಒಳ್ಳೇದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಎಲ್ಲರೂ ಕೂಡ ತಿಂಡಿ ಮಾಡಲಿಕ್ಕೆ ಅಂತ ಡೈನಿಂಗ್ ಟೇಬಲ್ ಹತ್ರ ಕುತ್ಕೊಂಡಿರ್ತಾರೆ, ಬಟ್ ಸೈಲೆಂಟಾಗಿ ಕುತ್ಕೊಂಡಿರ್ತಾರೆ. ಆಗ ಚಂಚಲ, ಏನದಕ್ಕೆ ಇದು ಟಿಫನ್ ಮಾಡೋಕ್ಕೆ ಕುತ್ಕೊಂಡಂಗಿಲ್ಲ, ಯಾವುದೋ ಸಂತಾಪ ಸಭೆಗೆ ಕುತ್ಕೊಂಡಂಗಿದೆ ಅಂತ ಹೇಳಿದಾಗ ಸರಿತಾ, ಹೌದು, ನಿನ್ನ ಮುದ್ದಿನ ಸೊಸೆ ಮೀಡಿಯಾದವ್ರ ಮುಂದೆ ನಮ್ಮ ಮನೆ ಮರ್ಯಾದೆಗೆ ಕೊಳ್ಳಿ ಇಟ್ಲಲ್ಲ, ಅದರ ಸಂತಾಪದ ಸಭೆನೇ ಇದು ಅಂದಾಗ ಚಂಚಲ, ಹಲೋ ಎಕ್ಸ್ಕ್ಯೂಸ್ ಮೀ, ಎಲ್ಲ ತಪ್ಪಿಗೂ ನನ್ನ ಸೊಸೆನೇ ಕಾರಣ ಅಂದರೆ ಅವಳು ನಿನ್ನ ಮನೆಯಲ್ಲಿ ಯಾಕೆ ಇಟ್ಕೊಂಡಿದ್ದೀರಾ, ಕತ್ತಿಡ್ದು ಆಚೆ ತಳ್ಳಿ ಅಂದಾಗ ಸರಿತಾ, ತಪ್ಪು ಮಾಡಿದವ್ರನ್ನ ಮನೆಯಿಂದ ಆಚೆ ಕಳಿಸ್ಲೇಬೇಕು ಅನ್ನೋದಾಗಿದ್ದಿದ್ರೆ ಮೊದಲು ಈ ಮನೆಯಿಂದ ಆಚೆ ಹೋಗ್ಬೇಕಾಗಿರೋದು ಅವಳಲ್ಲ, ನೀನು ಅಂದಾಗ ಅಜ್ಜಿ, ಸರಿತಾ ಹೇಳ್ತಾ ಇರೋದು 100% ಸತ್ಯ. ಸೊಸೆ ತಪ್ಪು ಮಾಡಿದಾಗ ಅದನ್ನು ತಿದ್ದಿ ತೀಡಿ ಸರಿ ದಾರಿಗೆ ತರೋದು ಅತ್ತೆಯಾದವಳ ಕರ್ತವ್ಯ. ಅದನ್ನು ಬಿಟ್ಟು ಸೊಸೆನ ಮನೆಯಿಂದ ಆಚೆ ಕಳಿಸ್ತೀನಿ ಅನ್ನೋಳು ಅತ್ತೆ ಅನ್ನಿಸ್ಕೊಳ್ಳೋ ಅಂಥ ಯೋಗ್ಯತೆ ಇಲ್ಲ. ಅಷ್ಟರಲ್ಲೇ ವಿವೇಕ್ ಬಂದ್ಬಿಟ್ಟು, ಆ ಟಾಪಿಕ್ಕಿಗೆ ಮುಕ್ತಾಯ ಹೇಳಿ ಬಂದಿದ್ದೀನಿ, ಇನ್ನು ಮುಂದೆ ನೀವ್ಯಾರೂ ತಲೆ ತೆಗೆಸ್ಬೇಕಾದ ಅವಶ್ಯಕತೆ ಇಲ್ಲ ಅಂದಾಗ ಸರಿತಾ, ಅಂದರೆ ಏನೋ ನಿಮ್ಮ ಮಾತಿನ ಅರ್ಥ, ಏನು ಮಾಡಿ ಬಂದೆ ನೀನು ಅಂತ ಕೇಳಿದಾಗ ವಿವೇಕು, ಆ್ಯಡ್ ಶೂಟ್ ಕಂಪ್ನಿಗೆ 50 ಲಕ್ಷ ಕೊಟ್ಟು ಅದೆಲ್ಲೂ ಟೆಲಿಕಾಸ್ಟ್ ಆಗ್ದಲೇ ಇರೋ ಥರ ಪರ್ಮನೆಂಟಾಗಿ ಬ್ಯಾನ್ ಮಾಡಿಸಿದ್ದೀನಿ ಅಂದಾಗ ಮೋನಿಕಾ ಹಿಂದೆಯಿಂದ ವಿವೇಕ್ ಅಂತ ಹೇಳಿ ಕಿರುಚ್ಕೊಂಡು ವಿವೇಕ್ ಹತ್ರ ಬಂದು, ನನ್ನ ಆ್ಯಡ್ನ ಯಾರನ್ನು ಕೇಳಿ ಬ್ಯಾನ್ ಮಾಡಿಸ್ದೆ, ಯಾವನೋ ನೀನು ಅಂದಾಗ ವಿವೇಕು, ಈ ಮನೆ ಮರ್ಯಾದೆ ಬಗ್ಗೆ ಕೇರೇ ಇಲ್ಲ, ಅಂಥದ್ರಲ್ಲಿ ಈ ಮನೆ ಮಗ ನಾನು ಸುಮ್ಮನೆ ಕೂರ್ಬೇಕಿತ್ತ, ಯಾರನ್ನ ಕೇಳಿ ಅಂತ ಚೀಪ್ ಆ್ಯಡಲ್ಲಿ ಆ್ಯಕ್ಟ್ ಮಾಡಿದೆ ಅಂತ ಕೇಳಿದಾಗ ಮೋನಿಕಾ, ಇದು ನನ್ನ ಲೈಫಲ್ಲಿ ಮೂಗು ತೋರಿಸಿದ್ರೆ ಸರಿ ಇರಲ್ಲ ವಿವೇಕ್, ಹೇಳ್ತಾ ಇದ್ದೀನಿ, ನನ್ನ ಕರಿಯರು, ನನ್ನ ಲೈಫು, ನನ್ನ ಇಷ್ಟ, ಅದಕ್ಕೆ ತಲೆ ಹಾಕಕ್ಕೆ ನೀನು ಯಾವನೋ ಅಂದಾಗ ಗೌರಿ, ಏಯ್ ಮೋನಿಕಾ ಅಂತ ಹೇಳ್ಬಿಟ್ಟು ಕಿರುತ್ತಾಳೆ. ಆಗ ಮೋನಿಕಾ, ಏನೇ ಆಗಿದೆ ನಿನಗೆ, ಹೆಸ್ರಿಟ್ಟು ಕರ್ತಾ ಇದೆಯಾ ಅಂತ ಹೇಳಿದಾಗ ಗೌರಿ, ಹೌದು ಕರಿತೀನಿ, ನನ್ನ ಗಂಡಂಗೆ ಮರ್ಯಾದೆ ಕೊಡ್ದಲ್ಲೇ ಇರೋಳಿಗೆ ನಾನು ಯಾಕೆ ಮರ್ಯಾದೆ ಕೊಡಬೇಕು ಅಂತ ಕೇಳಿದಾಗ ಮೋನಿಕಾ, ಇವನು ನನ್ನ ಆ್ಯಡ್ನ ಬ್ಯಾನ್ ಮಾಡಿಸಿದಾನೆ, ಅದಕ್ಕೆ ಕರೆದಿದ್ದು ಅಂದಾಗ ಗೌರಿ ವಿವೇಕ್ನ ಕೈ ಹಿಡ್ಕೊಂಡು, ಇವರು ನನ್ನ ಗಂಡ ಅಂತ ಚಿಟ್ಕೆ ಹೊಡೆದು, ಒಂದು ಮಾತಾಡಿದ್ರೆ ಅಕ್ಕ ಅಂತನೂ ಮುಖ ನೋಡಲ್ಲ, ನೀನು ಆ ಆ್ಯಡ್ ಮಾಡಿ ಊರು ಉದ್ಧಾರ ಮಾಡಿಲ್ಲ, ಮನೆ ಮರ್ಯಾದೆ ಕಳ್ಕೊಂಡು ಬಂದಿದ್ಯಾ, ಈ ಮನೆ ಮಗನಾಗಿ ನಿನ್ನ ಮರ್ಯಾದೆ ಉಳಿಸೋದಕ್ಕೋಸ್ಕರ ದುಡ್ಡು ಕೊಟ್ಟು ಆ್ಯಡ್ನ ಬ್ಯಾನ್ ಮಾಡಿದ್ದಾರೆ, ಅದು ಅವರ ದೊಡ್ಡ ಗುಣ, ಅಂಥವ್ರನ್ನೇ ತಪ್ಪು ಅಂತ ಹೇಳ್ತಾ ಇದೆಯಾ, ಹೆಂಡತಿ ಅಂತ ತಪ್ಪು ಮಾಡಿ ಇಂಥ ಮಾತಾಡ್ತಾ ಇದ್ರು ಗಂಡ ಅನ್ನೋನು ಸತ್ತು ಮಲಗಿದ್ರು ಎದ್ದು ಬಂದು ಕಪಾಳಕ್ಕೆ ಬಾರಿಸ್ತಾನೆ, ಆದರೆ ನೀವು ಹೀಗೆ ಸುಮ್ಮನೆ ಕೂತಿರೋದು ನೋಡಿದ್ರೆ ಬದುಕಿದ್ದು ಸತ್ತಿರೋ ಥರ ಅಂತ ಅನ್ನಿಸ್ತಾ ಇದೆ ಅಂತ ಅನಿಕೇತ್ ಕಡೆ ತಿರುಗಿ ಹೇಳ್ತಾಳೆ. ಆಗ ಮೋನಿಕಾ, ನನ್ನ ಗಂಡನ ಬಗ್ಗೆ ನೀನೇನೆ ಮಾತಾಡೋದು, ಫಸ್ಟು ನಿನ್ನ ಗಂಡನ ಬಗ್ಗೆ ನೋಡ್ಕೊ, ನನ್ನ ಗಂಡನ ಲೆವೆಲ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿದಾಗ ಗೌರಿ, ನಿನ್ನ ಗಂಡನ ಲೆವೆಲ್ ನೋಡ್ಕೊಂಡು ನನ್ನ ಗಂಡನ ಲೆವೆಲ್ ಅಳಿಯೋಕ್ಕೆ ಬರಬೇಡ, ನೀನು ಮೋಸ ಮಾಡಿ ಅಡಕ್ ಕೂತ್ಕೊಂಡವನು ನಿನ್ನ ಗಂಡ, ಆದರೆ ನನ್ನ ಗಂಡ ಹೇಗೆ ಗೊತ್ತಾ, ನನ್ನ ಮೇಲೆ ಎಷ್ಟೇ ಸಿಟ್ಟಿದ್ರು, ನನ್ನನ್ನು ಮದುವೆ ಆಗೋ ಮನ್ಸು ಇಲ್ಲದೆ ಇದ್ರು ನನಗೆ ತಾಳಿ ಕಟ್ಟಿ ಈ ಮನೆಗೆ ಕರ್ಕೊಂಬಂದವರು ನನ್ನ ಗಂಡ, ನನ್ನ ಗಂಡಂಗೂ ನಿನ್ನ ಗಂಡಂಗೂ ಕಂಪೇರ್ ಮಾಡ್ತೀಯಾ, ತಲೆ ಎತ್ತಿ ನೋಡಿದ್ರು ಕಾಣಿಸ್ತಲೇ ಇರೋವಷ್ಟು ದೊಡ್ಡ ವ್ಯಕ್ತಿತ್ವ ನನ್ನ ಗಂಡಂದು, ತಲೆ ಬಗ್ಸಿ ನೋಡಿದ್ರು ಕಾಣಿಸ್ತಲೇ ಇರೋಷ್ಟು ಕೀಳು ವ್ಯಕ್ತಿತ್ವ ನಿನ್ನ ಗಂಡಂದು, ಅಂಥದ್ರಲ್ಲಿ ನನ್ನ ಗಂಡಂಗೆ ಅವನು ಇವನು ಅಂತ ಹೇಳ್ತೀಯಾ ಅಂದಾಗ ಅಜ್ಜಿ, ಅರ್ಥ ಆಯ್ತಾ ಮೋನಿಕಾ, ಇಷ್ಟೆಲ್ಲ ಗೌರಿ ಆಡಿದ ಮಾತಲ್ಲ, ಅವಳು ಮಾತಾಡೋ ಹಾಗೆ ನೀನು ಮಾಡಿದ್ದು ಅಂತ ಹೇಳ್ಬೇಕಾದ್ರೇನೆ ಜ್ಞಾನೇಶು, ಅದನ್ನ ಫಸ್ಟ್ ಅರ್ಥ ಮಾಡ್ಕೊ, ನಿನಗೆ ಮಾಡ್ಲಿಂಗ್ ಹುಚ್ಚಿಲ್ಲ ಅಂದಿದ್ರೆ 50 ಲಕ್ಷ ಉಳಿತಾ ಇತ್ತು, ನಿನ್ಗೂ ನಿನ್ನ ಗ್ಲಾಮರ್ಗೂ ಬೆಲೆನೂ ಇಲ್ಲ, ಅದೇನೋ ದಬಾಕ್ ಬಂದಿದ್ದೀನಿ ಅಂತ ಹೇಳ್ದಲ್ಲ, ಆಕ್ಟಿಂಗು ಅದಕ್ಕೂ ಕಿಮ್ಮತ್ತಿಲ್ಲ ಅಂತ ಹೇಳಿದಾಗ ಮೋನಿಕಾ ಛೇ ಅನ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಆ ಟೈಮ್ಗೆ ಗೌರಿ, ನಿಂತ್ಕೋ ಅಕ್ಕ, ಬಾ ಇಲ್ಲಿ ಬಾ ಅಂದೆ ಅಂತ ಹೇಳ್ಬಿಟ್ಟು ಹೋಗಿ ಮೋನಿಕಾ ಕೈ ಹಿಡಿದು ಹೇಳ್ಕೊಂಬಂದು, ನನ್ನ ಗಂಡನ ಹತ್ರ ಸಾರಿ ಕೇಳ್ಬೇಕು ನೀನಿವಾಗ ಅಂತ ಹೇಳಿದಾಗ ಮೋನಿಕಾ, ಹೋಗೆ, ನಾನು ಯಾಕೆ ಸಾರಿ ಕೇಳಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ಲಿಕ್ಕೆ ಅಂತ ನೋಡ್ತಾಳೆ. ಆಗ ಗೌರಿ, ನಿನ್ನ ಹತ್ರ ಏನೇ ಕೇಳ್ಕೊಂಡು ನಿಂತಿರೋದು, ಬಾ ಕೇಳು ಅಂದೆ, ಬಾಯ್ ಬಿಡೆ ಅಂತ ಹೇಳ್ಬಿಟ್ಟು ಕಿರುತ್ತಾಳೆ. ಆಗ ಮೋನಿಕಾ, ಸಾರಿ ವಿವೇಕ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ನಂತರ ಗೌರಿ ವಿವೇಕ್ ಹತ್ರ ಬಂದು, ಹೊಟ್ಟೆ ಹಚ್ಕೊಂಡಿರ್ತೀರಾ, ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ, ಬಿಸಿ ಬಿಸಿ ದೋಸೆ ಮಾಡ್ಕೊಡ್ತೀನಿ ಅಂತ ಹೇಳಿ ಅವಳು ಕಿಚನ್ ಒಳಗಡೆ ಹೋಗ್ತಾಳೆ. ವಿವೇಕು ಫ್ರೆಶ್ ಅಪ್ ಆಗ್ಲಿಕ್ಕೆ ಅಂತ ರೂಮಿಗೆ ಹೋಗ್ತಾನೆ. ಆಗ ಸರಿತಾ, ಏನತ್ತೆ ಇದು, ನಾನು ನೋಡ್ತಿದ್ದಿದ್ದು ನಿಜಾನಾ, ಈ ಹುಡುಗಿಗೆ ಇಷ್ಟೊಂದು ಕೋಪ ಬರುತ್ತಾ ಅಂತ ಹೇಳಿದಾಗ ಅಜ್ಜಿ, ಹೌದು ಕಣೆ,
ಈ ಸಿಟ್ಟು ಕಾಳಿದು ಅಲ್ಲ, ದುರ್ಗಿದು ಅಲ್ಲ, ಭೂಮಿ ತಾಯಿದು ಅಂತ ಹೇಳ್ತಾರೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಈ ಒಂದು ಸಂಚಿಕೆ ತಮಗೆಲ್ಲ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು.